ಸರ್ ರಂಗನಾಯಕ ಸಿನಿಮಾ ನೋಡಿದೆ. ಆ್ಯಕ್ಚುಲಿ ನಮ್ಮ ಗುರುಪ್ರಸಾದ್ ಅವರಾಗಿರ್ಬೋದು, ಜಗ್ಗೇಶ್ ಅವರಾಗಿರ್ಬೋದು, ಹಿಂದೆ ಒಂದು ಯಶಸ್ವಿ ಸಿನಿಮಾಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ ಹೇಳಿದ್ದಾರೆ, ಒಂದು ಸೂಕ್ಷ್ಮ ವಿಚಾರ ಹೇಳಿದ್ದಾರೆ. ಏನಂದರೆ ಕನ್ನಡ ಭಾಷೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಕನ್ನಡ ಭಾಷೆ ಬಳಸೋರಾಗಿರ್ಬೋದು ಅದು ತುಂಬ ಕಡಿಮೆ ಆಗ್ತಾಯಿದೆ. ಆಮೇಲೆ ಕನ್ನಡ ಸಿನಿಮಾಗಳಿಗೆ ಅಷ್ಟೇ ಎಷ್ಟು ಒಂದು ದಬ್ಬಾಳಿಕೆ ನಡೀತಾ ಇದೆ. ಆ್ಯಕ್ಚುಲಿ ತುಂಬ ಒಳ್ಳೆ ವಿಷಯ ಹೇಳಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ಕನ್ನಡ ಸಿನಿಮಾಗೆ ತುಂಬಾ ಒಂದು ಅನ್ಯಾಯ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಭಾಷೆ ಸಿನಿಮಾಗಳಾಗಿರ್ಬೋದು, ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ನಮಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಆಗಿರ್ಬೋದು. ಆಮೇಲೆ ಇಲ್ಲೊಂದು ಒಂದು ವಿಚಾರ ಬರ್ತದೆ. ಒಂದು ವ್ಯಕ್ತಿನ ಎಳಿತಾ ಇರ್ತಾರೆ, ಶಿವಣ್ಣ ಮತ್ತು ಸುದೀಪ್ ಅವರು, ದರ್ಶನ್ ಅವರು ಬರೋ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅವರು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಕನ್ನಡ ಎಲ್ಲರೂ ಪ್ರತಿಯೊಬ್ಬರು ಕೂಡ ಕನ್ನಡಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಪ್ರತಿಯೊಬ್ಬ ನಾಯಕ ನಟ ಕೂಡ, ಸ್ಟಾರ್ಗಳು ಕೂಡ. ಬಟ್ ಎಲ್ಲರೂ ನಮ್ಮ ಕನ್ನಡಿಗರಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ನಮ್ಮ ಚೇಂಬರ್ ಆಗಿರ್ಬೋದು, ಇತ್ತೀಚಿನ ದಿನ ನೀವು ಎಲ್ಲ ಕಡೆ ನೋಡಿದ್ರೆ ಅಳ್ತಾ ಇದ್ದಾರೆ. ಈಗ ಲಾಸ್ಟ್ ವೀಕ್ ಒಂದು ಸಿನಿಮಾ ಗೊಳೋ ಅಂತ ಅಳ್ತಾ ಇದ್ದಾರೆ ಒಂದು ಟೀಮು. ಹಿಂಗೆ ಆದರೆ ಕನ್ನಡ ಸಿನಿಮಾ ಹೆಂಗೆ ಸರ್? ಕನ್ನಡ ಭಾಷೆ ಹೆಂಗೆ? ಈಗ ನೋಡಿ, ಇಲ್ಲಿ ಮೆಜೆಸ್ಟಿಕ್ ರೋಡಲ್ಲಿ ನೋಡಿದ್ರೆ ದೊಡ್ಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗ್ತಾಯಿಲ್ಲ. ಇವತ್ತೇ ನೋಡಿ, ಆ್ಯಕ್ಚುಲಿ ಹೇಳ್ಬೇಕಂತಾರೆ, ಹಿಂದಿ ಸಿನಿಮಾ, ತೆಲುಗು, ತಮಿಳು ಎಲ್ಲರೂ ಬಂದು ಇಲ್ಲಿ ಅಟ್ಯಾಕ್ ಮಾಡ್ತಾರೆ. ಕನ್ನಡ ಫಿಲಮ್ ಇಂಡಸ್ಟ್ರಿ ಬಂದು ತುಂಬ ಚಿಕ್ಕ ಇಂಡಸ್ಟ್ರಿ ಸರ್. ಹಿಂಗೆ ಮುಂದೆ ಆದರೆ ಕನ್ನಡ ಹೆಂಗೆ ಬೆಳೆಯುತ್ತೆ? ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದು ಸೆಕೆಂಡ್ರಿ ಸರ್. ಫ್ಲಾಪ್ ಹಿಟ್ಟು ಸೆಕೆಂಡ್ರಿ. ಅಟ್ಲೀಸ್ಟ್ ನಾವು ಕನ್ನಡ ಸಿನಿಮಾಗಳು ಇಲ್ಲಿ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇರೋದಕ್ಕೆ ಬಿಡಬೇಕಲ್ಲ. ಯಾಕೆ ಬಿಡ್ತಾ ಇಲ್ಲ? ಯಾರು ಬಿಡ್ತಾ ಇಲ್ಲ? ಏನು ಚೇಂಬರ್ನವ್ರ ಪ್ರಾಬ್ಲಮ್ಮ? ಈಗ ಕನ್ನಡ ಭಾಷೆ ಸರ್ ಮೇನ್ ಈ ಸಿನಿಮಾದಲ್ಲಿ ಹೇಳಿರೋದು, ಕನ್ನಡ ಭಾಷೆ ಬೆಳೆಸಿ, ಕನ್ನಡ ಸಿನಿಮಾಗಳು ಬೆಳೆಸಿ ಅಂತೇಳಿ ನಮ್ಮ ಗುರುಪ್ರಸಾದ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೋಡಿ, 1911 ಇಸ್ವಿನಲ್ಲೇ ಅಷ್ಟು ದಬ್ಬಾಳಿಕೆ. ಬೇರೆಯವರು ನಮ್ಮ ಕನ್ನಡ ಭಾಷೆನ ಬೆಳೆಯೋದಕ್ಕೆ ಬಿಡಲಿಲ್ಲ ಅನ್ನೋದು ಒಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಲಾಸ್ಟಲ್ಲಿ ಒಂದು 5 ನಿಮಿಷ ತೋರಿಸಿರೋದು. ಮರಾಠಿ, ಬೆಂಗಾಳಿ ಎಲ್ಲ ಬರ್ತಾ ಇದೆ, ಕನ್ನಡದಲ್ಲಿ ತುಂಬ ಲೇಟಾಗಿ ಬರ್ತಾಯಿದೆ. ಏನಕ್ಕೆ ಅಂತ ಇವಾಗಲೂ ಅದು ನಡೀತಾ ಇದೆ ಸರ್. ಕನ್ನಡ ಫಿಲಮ್ ಇಂಡಸ್ಟ್ರಿ ತುಂಬ ಚಿಕ್ಕ ಇಂಡಸ್ಟ್ರಿ, ಬಟ್ ಕನ್ನಡ ಭಾಷೆನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಏನಕ್ಕೆ? ಇಲ್ಲಿ ನಾವು ಕನ್ನಡದವ್ರು ಸ್ಟ್ರಾಂಗ್ ಆಗಿರಬೇಕು, ಚೇಂಬರ್ನವ್ರು ಸ್ಟ್ರಾಂಗ್ ಆಗಿರಬೇಕು, ದೊಡ್ಡವರೆಲ್ಲ ಬಂದು ಕನ್ನಡ ಈ ಸಿನಿಮಾಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಿರಲ್ಲಪ್ಪ, ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರೇ ಸಿಗ್ತಾ ಇಲ್ಲ, ಬಂದು ಹೋರಾಟ ಮಾಡಿ ಬೆಳೆಸಿ ಉಳಿಸಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಕನ್ನಡ ಸಿನಿಮಾ ಪ್ರೇಮಿಯಾಗಿ ನಾನು ಒಂದು ಅಳಲನ್ನು ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಕೂಡ ಭಾಷೆ ಬಗ್ಗೆ ಒಂದು ಪ್ರೀತಿ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ. ಡೈಲಾಗೋಸ್ಕರ ಕತೆ ತುಂಬ ಚೆನ್ನಾಗಿದೆ. ರಿಸರ್ಚ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಏನು ಸಂದೇಶ ಕೊಡ್ತಾರೆ ಚೆನ್ನಾಗಿದೆ. ಡೈಲಾಗ್ಸ್ ಚೆನ್ನಾಗಿದೆ. ಫಿಲಮ್ ಡೈಲಾಗ್ಸ್ ಮಸ್ತ್. ಡೈಲಾಗ್